ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಅದೇನು ಅಂದ್ರೆ ಲಾಲ್ ಅವ್ರಿಗೆ ನೀವು ಹಳ್ಳಿ ಬಿಟ್ಟು ಬ್ಯಾಂಗ್ಳೂರಲ್ಲಿ ಒಂದು ಕಾಲೋನಿಯಲ್ಲಿ ಮನೆ ಮಾಡಿದಿರಿ ಅನ್ನೋ ವಿಷಯ ತಿಳಿತಂತೆ. ಅದಕ್ಕೆ ಈ ಸಂಬಂಧ ಬೇಡ, ನಮಗ್ ಸರಿ ಬರೋದಿಲ್ಲ ಅಂತ ಹೇಳ್ಬಿಟ್ರು. ಏನ್ ಹೇಳ್ತಿದ್ದೀರಾ ಅಮ್ಮಾಜಿ? ಅಪ್ಪಯ್ಯ ಹಳ್ಳಿಲಿಲ್ವಾ? ಬೆಂಗಳೂರಲ್ಲಿದ್ದಾರಾ? ಏನಪ್ಪಯ್ಯ ಇದು? ಎಲ್ಲರೂ ನಿಮ್ ಬಗ್ಗೆ ಸುಳ್ಳು ಸುದ್ದಿ ಹಬ್ಸಿದ್ದಾರೆ ಅನ್ಸುತ್ತೆ. ಅಮ್ಮಾಜಿ ಇಲ್ಲ, ಅಪ್ಪಯ್ಯ ಹಳ್ಳಿಲೇ ಇದ್ದಾರೆ ಅಲ್ವಾ ಅಪ್ಪಯ್ಯ? ಹೌದು, ಹಳ್ಳಿಲಿ ತೋಟ ಮನೆ ಎಲ್ಲ ಇರುವಾಗ ಅಪ್ಪಯ್ಯ ಯಾಕೆ ಬೆಂಗಳೂರು ಬಂದು ಮನೆ ಮಾಡ್ತಾರೆ? ಅವ ಯಾಕವ ಹೇಳ್ತಿದ್ಯಾ? ನನ್ನನ್ನು ಕ್ಷಮಿಸ್ಬಿಡಿ, ನನ್ನ ತಪ್ಪಾಯ್ತು. ದಯವಿಟ್ಟು ಎಲ್ಲರೂ ನನ್ನ ಕ್ಷಮಿಸ್ಬಿಡಿ. ಮಾವ ಏನಾಯ್ತು? ಸರಿಯಾಗಿ ಹೇಳಿ, ಏನ್ ನಡೀತು ಅಂತ. ಮದುವೆಗೆ ಹಳ್ಳಿಗೆ ಸಾಲ ಆಗಿತ್ತು. ಸಾಲಕ್ಕೆ ಮನೆ ತೋಟ ಎಲ್ಲ ಅಡ ಇಟ್ಟಿದ್ದೆ. ಸಾಲ ಇರಲಿ, ಬಡ್ಡಿನೂ ಕಟ್ಟಕ್ಕಾಗಲಿಲ್ಲ. ಅದಕ್ಕೆ ಸಾಲಕ್ಕೆ ಮನೆ ತೋಟನ ವಜಾ ಮಾಡ್ಕೊಂಬಿಟ್ರು. ಹಳ್ಳಿಗಿದ್ದೇನು ಮಾಡೋದು ಅಂತೇಳಿ ಕೆಲಸ ಹುಡುಕೊಂಡು ಮನೆಯವ್ರನ್ನೆಲ್ಲ ಕರ್ಕೊಂಡು ಪಟ್ಟಣಕ್ಕೆ ಬಂದೆ. ಕೆಲಸ ಹುಡುಕ್ತೀವಿ, ಒಂದು ಸಣ್ಣ ಬಾಡಿಗೆ ಮನೆ ಮಾಡಿ ನಾವೆಲ್ಲ ಒಟ್ಟಿಗೆ ಇದ್ದೀವಿ. ನಿಮ್ಗೆಲ್ಲ ಈ ವಿಷಯ ಹೇಳಿದ್ರೆ ನೊಂದ್ಕತೀರ ಅಂತ ಹೇಳಿರ್ಲಿಲ್ಲ. ಆದ್ರೆ ಈ ಕಾರಣದಿಂದಾಗೆ ಇವತ್ ನನ್ ಮಗಳು ನಿಶ್ಚಿತಾರ್ಥ ನಿಂತೋಯ್ತಲ್ಲ. ಯಾಕೆ ಹಿಂಗ್ ಮಾಡಿದ್ರಿ? ಅಲ್ಲ, ನಮ್ಗೊಂದ್ ಮಾತು ಹೇಳ್ಬೋದಾಗಿತ್ತಲ್ಲ. ಹೌದು ಬೀಗ್ರೆ, ನೀವು ನಮ್ಮನೇಲೆ ಬಂದಿರ್ಬೋದಾಗಿತ್ತಲ್ವಾ? ಯಾಕೆ ಈ ವಿಷಯನ ಮುಚ್ಚಿಟ್ರಿ? ನಾವೆಲ್ಲ ಹೊರಗ್ನೋರಾಗ್ಬಿಟ್ವಾ ಮಾವ? ಹಂಗಲ್ಲಪ್ಪ, ಹಂಗಲ್ಲ. ಹಳ್ಳಿ ಬಿಟ್ಟು ಬರೋಕ್ಕೆ ಭಾಳ ಬೇಜಾರಾಯ್ತು. ಇಲ್ಲಿ ಬಂದಿದ್ದೀವಿ, ಒಂದೀಟು ಜೀವನ ಚೆಂದಾಗ ಆದ್ಮೇಲೆ ನಿಮ್ಗೆ ಹೇಳೋವ ಅನ್ಕೊಂಡ್ವಿ. ಹಠಕ್ಕೆ ನಿಶ್ಚಿತಾರ್ಥ ಅಂತ ಆಯ್ತು. ಈ ವಿಚಾರಕ್ಕೆ ನಿಶ್ಚಿತಾರ್ಥ ನಿಂತೋಗ್ಬಿಡ್ತಲ್ಲ, ತುಂಬಾ ನೋವು ಆಗ್ತದ ಕಣ. ಅವ ನೀನ್ ಇದಕ್ಕೇನ ನಾನು ಊರಿಗೆ ಬರ್ತೀನಿ ಅಂದ್ರೆ ಬೇಡ ಬೇಡ ಅಂತ ಅಂತಿದ್ದಿತ್ತು. ನನಗೊಂದು ಮಾತು ಹೇಳಿಲ್ವಲ್ಲ ಅವ ನೀನು? ಅಜ್ಜವ್ವ, ನೀವು ನನಗೊಂದು ಮಾತು ಹೇಳಿಲ್ಲ. ನಾನು ನಿಮ್ ಜೊತೆ ಇರ್ಬೇಕಿತ್ತು, ಏನಾದ್ರೂ ಕೆಲ್ಸ ಮಾಡಿ ಸಹಾಯ ಮಾಡ್ತಿದ್ದೆ. ನೋಡಿ, ಈಗ ನಾನ್ ನಿಮ್ ಜೊತೆ ಬರ್ತೀನಿ. ನಾನಿಲ್ಲಿ ಇರಕ್ಕಿಲ್ಲ. ಪೂರ್ವಿ ನಿಂತ್ಕೋ. ಪೂರ್ವಿ ಚಂಚು, ಇದೇನು ಕಥಲಿ ಟ್ವಿಸ್ಟು? ಅದೇ ನನಗೂ ಗೊತ್ತಾಗ್ತಿಲ್ಲ. ಚಂದೂಲಾಲ್ ಅವರು ನನ್ನ ಹತ್ರ ಮಾತಾಡಿದ್ದೆ ಬೇರೆ, ಆದ್ರೆ ಅವ್ರಲ್ಲಿ ಮಾಡಿರೋದೇ ಬೇರೆ. ಅಮ್ಮಾಜಿ, ಚಂದುಲಾಲ್ ಅವರು ಅದೇನೋ ಸರ್ ಮಾಡ್ಕೊಳಕ್ ಆಗದಿರೋ ತಪ್ಪು ಅಂದ್ರಲ್ಲ,
ಅದು ನನಗೆ ಅರ್ಥ ಆಗಲಿಲ್ಲ. ಅದೇನಂದ್ರೆ ಬಿಗ್ರೆ, ನೀವು ಇಂಥ ವಿಷಯನ ಮುಚ್ಚಿಟ್ರಲ್ಲ, ಇದು ಅವ್ರಿಗೆ ಯಾಕೋ ಸರಿ ಬರಲಿಲ್ಲ. ಬೇಸರ ಮಾಡ್ಕೊಂಡ್ರು. ಅಲ್ಲ ಮಜಿ, ಲಾಲ್ ಅಂಕಲು ನಿಮ್ ಮಾತಿಗೆ ಬೆಲೆ ಕೊಡ್ತಾರೆ. ನೀವ್ ಭರವಸೆ ಕೊಟ್ಟಿದ್ದಕ್ ತಾನೆ ಅವ್ರ ಈ ಸಂಬಂಧಕ್ಕೆ ಒಪ್ಕೊಂಡಿದ್ದು. ಮತ್ಯಾಕೆ ಈಗ ಆ ವಿಷಯದ ಬಗ್ಗೆ ಮಾತಾಡ ನಿಲ್ಸಿ. ವಶಂಕ ಅವರೇ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಅಯ್ಯಯ್ಯೋ ಅಮ್ಮಾಜಿ, ನೀವು ಕೈ ಮುಗಿಬಾರ್ದು. ಇದು ನಿಮ್ಮ ತಪ್ಪೇನೈತೆ? ತಪ್ಪೆಲ್ಲ ನಂದೆಯಾ? ನಾನು ಈ ವಿಷಯ ಮುಚ್ಚಿಡ್ಬಾರ್ದಾಗಿತ್ತು. ಆವತ್ತು ನಿಮ್ಮ ಮೊಮ್ಮಗನ ಮದುವೆ ದಿನ ನೀವು ಅಂದ್ಕೊಂಡ ಹಾಗೆ ನಿಮ್ಮ ಮೊಮ್ಮಗ ಪದ್ಮಿನಿಗೆ ತಾಳಿ ಕಟ್ಟಲೇ ಇಲ್ಲ. ಅವಳು ನಿಮ್ಮ ಎಲ್ಲರ ಕಿವಿ ಮೇಲೆ ಹೂ ಇಟ್ಲು. ಕೊನೆಗೆ ನೀವು ಪೂರ್ವಿನೇ ಪದ್ಮಿನಿ ಅಂತ ಅನ್ಕೊಂಡು ಹಸೆಮಣೆ ಮೇಲೆ ಕೂರಿಸಿ ನಿಮ್ಮ ಮೊಮ್ಮಗನ ಕೈಲಿ ತಾಳಿ ಕಟ್ಸಿದ್ರಿ. ಈಗ ನಿಮ್ಮ ಮನೆ ಸೊಸೆ ಪೂರ್ವಿ. ಭುಜಂಗ ಅವರೇ, ನಿಶ್ಚಿತಾರ್ಥ ನಿಂತೋಯ್ತು, ಮದುವೆ ಮುರಿದೋಯ್ತು ಅಂತ ನೀವು ದಯವಿಟ್ಟು ನೊಂದ್ಕೋಬೇಡಿ. ನಾನು ಪೂರ್ವಿ ಜೀವನ ಚೆನ್ನಾಗಿರುತ್ತೆ ಅಂತ ಈ ಸಂಬಂಧಕ್ಕೆ ಒಪ್ಕೊಂಡೆ. ಆದ್ರೆ ಬೇರೆ ಏನೋ ಆಗೋಯ್ತು. ನೀವೇನು ಯೋಚನೆ ಮಾಡಬೇಡಿ. ನಿನ್ನ ಮೇಲೆ ಪೂರ್ವಿ ಜೀವನದ ಜವಾಬ್ದಾರಿ ಸಂಪೂರ್ಣವಾಗಿ ನಂದು. ಪೂರ್ವಿ, ನೀನ್ ಎಲ್ಗೂ ಹೋಗ್ತಿಲ್ಲ, ನಿಲ್ಸು ಇದ್ನಲ್ಲ, ಬಿಡಕ್ಕ ನೀನು. ನೋಡಿ ನೋಡಿ ನನ್ಗೂ ಸಾಕಾಗೋಗೈತೆ. ನನ್ನ ಇವತ್ತು ಯಾರು ತಡಿಯಕ್ಕಾಗಕ್ಕಿಲ್ಲ. ನೋಡು ಪುಟ, ನನ್ ಮಾತ್ ಕೇಳಿಸ್ಕೊ. ಇವತ್ತು ನಿಶ್ಚಿತಾರ್ಥ ಏನಕ್ ನಿಲ್ತೆ ಹೇಳು? ಯಾಕಂದ್ರೆ ಅದು ನಿನ್ ಕುತ್ಕೆಲಿರೋ ತಾಳಿ ಶಕ್ತಿ ಕಣೆ. ಏನಕ್ಕ ಹೇಳ್ತಿದೀಯಾ? ನಾನ್ ನಿನ್ಗೆ ಹೇಳ್ತಾನೆ ಇದ್ದೆ ಅಲ್ವಾ, ನಿನ್ ಕುತ್ಕೆಗೆ ತಾಳಿ ಬಿದ್ದಿರೋದು ಸುಮ್ನೆನೆ ಅಲ್ಲ, ಅದು ಆ ದೇವ್ರ ನಿರ್ಧಾರ ಅಂತ. ಈಗ್ಲೂ ಅರ್ಥ ಆಗ್ಲಿಲ್ವಾ ನಿನ್ಗೆ? ನೋಡು, ನಿನ್ ಕುತ್ಕೆಗೆ ತಾಳಿ ಬಿದ್ದಿದ್ದು, ನೀನ್ ಅದನ್ನ ತೆಗಿಯಕ್ಕಂತ ಹೋದಾಗ ನಾನ್ ತಡ್ದೆ. ನೀನ್ ನನ್ಗೆ ಅರ್ಶಿನ ಕುಂಕುಮ ಹಚ್ಚುವಾಗ ಗೊತ್ತಿಲ್ದಲೆ ಈ ತಾಳಿಗೆ ಅರ್ಶಿನ ಕುಂಕುಮ ತಾಕ್ತು. ಈ ಮನೆಗೆ ನನ್ ಜೊತೆಲೆ ಬರೋ ಹಂಗಾಯ್ತು. ಇವತ್ತು ನಿಶ್ಚಿತಾರ್ಥನೂ ನಿಂತೋಯ್ತು. ಇದ್ರ ಅರ್ಥ ಏನ್ ಹೇಳು? ಆ ದೇವ್ರು ನಿನ್ನೂ ನಂದನ್ನೋರ್ನು ಒಂದ್ ಮಾಡ್ತಿದ್ದಾರೆ ಅಂತ ಅರ್ಥ. ಅಕ್ಕ ಪ್ಲೀಸ್, ಹಿಂಗೆಲ್ಲ ಹೇಳ್ಬೇಡ್ವೆ, ಕೇಳಕ್ಕೆ ಕಷ್ಟ ಆಗ್ತೈತೆ. ನಾನು ಇಲ್ದೇ ಇರೋದ್ ಏನು ಹೇಳ್ತಿಲ್ಲ ಪೂರ್ವಿ, ಏನ್ ನಡೀತಾಯ್ತೋ ಅದ್ರ ಬಗ್ಗೆನೆ ಮಾತಾಡ್ತಿದ್ದೀನಿ. ನೋಡು ಪೂರ್ವಿ, ಈ ಮನೆಯಿಂದ ಹೋಗ್ಬೇಕಾದಳು ನೀನಲ್ಲ, ನಾನು. ಅಕ್ಕ, ನನ್ ನಿರ್ಧಾರ ಮಾಡಾಗೈತೆ. ಇವತ್ತೆಲ್ರೂ ಮುಂದೇನು ಸತ್ಯ ಹೇಳಿ ಅಪ್ಪಯ್ಯನ ಜೊತೆ ಹೊರಟೋಗ್ತೀನಿ. ನೋಡಿ ನಂದನವ್ರೆ, ಇವತ್ತು ದೇವಸ್ಥಾನದಲ್ಲಿ ಎಲ್ರಿಗೂ ಎಲ್ಲ ಸತ್ಯನೂ ಹೇಳೋಣ ಅಂತಿದ್ರಿ. ಇವಾಗ ಸಮಯ ಬಂದೈತೆ, ಬನ್ನಿ ನಂದನವ್ರೆ ಹೇಳೋಣ. ಅವಸರ ಮಾಡಬೇಡ ಪದ್ಮಿನಿ. ಈಗಾಗಲೇ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಿದೆ ಅಂತ ಅಜ್ಜಿ ಮಾವ ಅತ್ತೆ ಎಲ್ಲ ಟೆನ್ಷನಲ್ಲಿದ್ದಾರೆ. ಇವಾಗ ಈ ಶಾಕಿಂಗ್ ನ್ಯೂಸ್ ಹೇಳೋದು ಎಷ್ಟು ಸರಿ? ಇವತ್ತೇನು ಹೇಳೋದು ಬೇಡ. ನನ್ನ ತಡಿಬೇಡಿ ನಂದನವ್ರೆ. ಆಘಾತ ಎಷ್ಟಾಗ್ಬೋದು ಅನ್ನೋದ್ರ ಬಗ್ಗೆನೋ ನಾನು ಯೋಚಿಸಿದ್ದೀನಿ. ಆದ್ರೆ ಇದನ್ನ ಹೇಳ್ದಲೆ ಮುಚ್ಚಿಟ್ಟಷ್ಟು ಇನ್ನು ಒಳಗೇನೆ ದೊಡ್ಡದಾಗಿ ಬೆಳ್ದೆ ಒಂದಿನ ಸಿಡಿತೈತೆ. ಆಗ ಇನ್ನಷ್ಟು ಹೆಚ್ಚು ಆಘಾತ ಆಗ್ತೈತೆ. ಬೇಡ, ಈಗ್ಲೇ ಹೇಳೋಣ ಬನ್ನಿ ನಂದನವ್ರೆ. ಅಕ್ಕ ಬೇಡ ಅಕ್ಕ. ಹೌದು ಪದ್ಮಿನಿ, ಪ್ಲೀಸ್ ಸುಮ್ಮನಿರು. ಈಗ ಬರ್ದಿದ್ರು ಸರಿ, ನಾನು ಹೇಳೇ ಹೇಳ್ತೀನಿ. ಪದ್ಮಿನಿ ನಿಂತ್ಕೋ. ಯಾಕೆ ಮನ್ಸನ್ ಇಷ್ಟು ಕಲ್ ಮಾಡ್ಕೊಂಡ್ಬಿಟ್ಟೆ ನೀನು? ಬೇರೆಯವ್ರಿಗೋಸ್ಕರ ಬಿಟ್ಟು ಹಾಕು.
ನಿನ್ನನ್ನಿಷ್ಟು ಪ್ರೀತಿಸ್ತೀನಲ್ಲ, ನನಗೋಸ್ಕರನೂ ನಿನ್ ಮನ್ಸು ಕರಗಲ್ವಾ ಪದ್ಮಿನಿ? ಸತ್ಯ ಹೇಳೋ ಸಮಯ ಬಂದೈತೆ, ತಡೆಯೋ ಪ್ರಯತ್ನ ಮಾಡಬೇಡಿ. ನಿಮ್ಮ ಹಣೆಯಲ್ಲಿ ನನ್ನ ಹೆಸರೇ ಬರ್ತಿಲ್ಲ ಅನ್ಮೇಕೆ ಅದನ್ನ ಒತ್ತಾಯವಾಗಿ ಕೆತ್ತಿ ಗಾಯ ಮಾಡ್ಕೋಬೇಡಿ. ಅಯ್ಯೋ ಬಾವಾ, ಅಕ್ಕ ಎಲ್ರಿಗೂ ಹೇಳಿದ್ರೆ ಏನ್ ಗತಿ? ಅವಳು ಹೇಳ್ಬಾರ್ದು. ಬೇಗ ಹೋಗಿ ತಡಿ ಹೋಗೋಳ. ಅಮ್ಮಾಜಿ ನಾವಿನ್ ಬರ್ತೀವಿ. ಭುಜಂಗ ಅವ್ರೆ, ಈಗ ನಿಮಗ್ ತುಂಬಾ ಕಷ್ಟ ಇದೆ. ಏನಾದ್ರೂ ಸಹಾಯ ಬೇಕು ಅಂದ್ರೆ ದಯವಿಟ್ಟು ಕೇಳಿ. ಹಂಗೇನಿಲ್ಲ ಅಮ್ಮಾಜಿ, ಬೇಕಿದ್ದು ಕೇಳ್ತೀವಿ. ಬಿಗಿರೆ, ನಿಮಗೆ ಸಂಕೋಚ ಸ್ವಾಭಿಮಾನ ಎರಡೂ ಜಾಸ್ತಿ ಅಂತ ನಮಗೆ ಗೊತ್ತು. ದಯವಿಟ್ಟು ಅದನ್ನೆಲ್ಲ ಪಕ್ಕಕ್ಕಿಟ್ಟು ನಿಮ್ಗೆ ಏನೇ ಸಹಾಯ ಬೇಕಿದ್ರೂ ನಮ್ಮನ್ನು ಕೇಳಿ. ಆಯ್ತು, ಕೇಳ್ತೀವಿ. ಪೂರ್ವಿನ ಹೆಂಗಾದ್ರೂ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು. ಅವಳು ಬರ್ತೀನಿ ಅಂದ್ಲು, ಇನ್ನೂ ಬರ್ಲಿಲ್ವಲ್ಲ. ಅಕ್ಕ ಅಕ್ಕ ನಿಂತ್ಕೊಳಕ್ಕ ಹೊಸಿ ನನ್ ಮಾತ್ ಕೇಳ. ಬರ್ತೀವಿ. ಪಾಪ ಪೂರ್ವಿ ಬರ್ತೀನಿ ಅಂದ್ಲು, ಕರ್ಕೊಂಡು ಹೋಗಲ್ವಾ? ಅಂದ್ರೆ ಪಾಪ ಅವಳು ಸ್ವಲ್ಪ ಬೇಜಾರಲ್ಲಿದ್ದಾಳೆ. ನಿಮ್ ಜೊತೆ ಬಂದ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ. ಹೌದಡೆಯ, ಪೂರ್ವಿ ಕರ್ಕೊಂಡು ಹೋಗ್ಬಿಡುವ. ಪೂರ್ವಿ ಬರೋದಾದ್ರೆ ನಮ್ಮ ಜೊತೆಗೆ ಬರಲಿ. ಪೂರ್ವಿ ಅಲ್ಲ ಅಪ್ಪಯ್ಯ, ನಾನ್ ನಿಮ್ ಜೊತೆ ಬರ್ತೀನಿ. ಸುಮ್ಮನೆ ಬರೋದಲ್ಲ, ಅಲ್ಲೇ ಇರಕ್ ಬರ್ತಿದ್ದೀನಿ.